ಸ್ನೇಹಿತರೆ, ಭಾರತದ ಉತ್ತರ ಭಾಗದಲ್ಲಿ ಹಿಮಾಲಯದ ಉನ್ನತ ಪರ್ವತಗಳ ನಡುವೆ ಸಮುದ್ರ ಮಟ್ಟದಿಂದ ಸುಮಾರು 3583 ಮೀಟರ್ ಎತ್ತರದಲ್ಲಿ ಒಂದು ಅದ್ಭುತ ದೇವಾಲಯವಿದೆ. ಇದು ಸಾಮಾನ್ಯ ದೇವಾಲಯವಲ್ಲ ಸ್ನೇಹಿತರೆ, ಇದು ಭಕ್ತಿ, ರಹಸ್ಯ ಮತ್ತು ಅದ್ಭುತಗಳ ಸಂಕೇತ. ಅದುವೇ ಕೇದಾರನಾಥ ದೇವಾಲಯ. ಹಿಮಾಲಯದ ಎತ್ತರದ ಪರ್ವತಗಳ ನಡುವೆ ಮಾನವನಿಗೆ ತಲುಪಲು ಕಷ್ಟವಾದ ಒಂದು ವೈಚಿತ್ರ ಸ್ಥಳವಿದೆ. ಅಲ್ಲಿ ನಿಂತಿದೆ ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರುವ ಒಂದು ಅದ್ಭುತ ದೇವಾಲಯ. ಇದು ಸಾಮಾನ್ಯ ದೇವಾಲಯವಲ್ಲ, ಇದು ಕೇದಾರನಾಥ ದೇವಾಲಯ. 2013ರಲ್ಲಿ ಭೀಕರ ಪ್ರವಾಹ ಬಂದಾಗ ಸುತ್ತಲಿನ ಎಲ್ಲವೂ ನಾಶವಾಯಿತು. ಆದರೆ ಈ ದೇವಾಲಯ ಮಾತ್ರ ಅಚಲವಾಗಿ ನಿಂತಿತ್ತು. ಏನು ಇದರ ರಹಸ್ಯ? ಯಾರು ಇದನ್ನ ರಕ್ಷಿಸಿದ್ರು? ಇದು ದೇವರ ಶಕ್ತಿಯೇ ಅಥವಾ ಒಂದು ಅನಾವರಣವಾಗದ ಸತ್ಯವೇ? ಇದರ ಹಿಂದೆ ಇರುವ ನಿಜವಾದ ಕಥೆ ಏನು ಅನ್ನೋದು ಈಗ ಆರಂಭವಾಗುತ್ತೆ. ಉತ್ತರಾಖಂಡ ರಾಜ್ಯದ ರುದ್ರಪ್ರಯಾಗ ಜಿಲ್ಲೆಯಲ್ಲಿರುವ ಈ ದೇವಾಲಯ ಹಿಂದೂಗಳ ಅತ್ಯಂತ ಪವಿತ್ರ ಸ್ಥಳಗಳಲ್ಲಿ ಒಂದಾಗಿದೆ. ಇದು ಪಂಚ ಕೇದಾರಗಳಲ್ಲಿ ಪ್ರಮುಖವಾದುದು ಮತ್ತು 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿದೆ. ಈ ದೇವಾಲಯವನ್ನ ಸ್ವತಃ ಭಗವಾನ್ ಶಿವ ಅವರ ನಿವಾಸ ಎಂದು ನಂಬಲಾಗಿದೆ. ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರುವ ಈ ದೇವಾಲಯ ಸ್ನೇಹಿತರೆ, ಭಕ್ತರ ನಂಬಿಕೆಯ ಬಹುದೊಡ್ಡ ಕೇಂದ್ರ ಬಿಂದುವಾಗಿದೆ. ಈ ದೇವಾಲಯವನ್ನ ಸುಮಾರು 1200 ವರ್ಷಗಳ ಹಿಂದೆ ಆದಿಶಂಕರಾಚಾರ್ಯರು ಪುನರ್ ನಿರ್ಮಾಣ ಮಾಡಿದ್ರು ಎಂಬ ಇತಿಹಾಸ ಕೂಡ ಹೇಳುತ್ತೆ. ಅದ್ಭುತ ಸಂಗತಿ ಏನು ಗೊತ್ತಾ ಸ್ನೇಹಿತರೆ? ಈ ದೇವಾಲಯವನ್ನ ನಿರ್ಮಿಸಲು ಸಿಮೆಂಟ್ ಅಥವಾ ಆಧುನಿಕ ತಂತ್ರಜ್ಞಾನ ಬಳಸಲಾಗಿಲ್ಲ. ಬೃಹತ್ ಕಲ್ಲುಗಳಲ್ಲಿ ಪರಸ್ಪರ ಜೋಡಿಸಿ ನಿರ್ಮಿಸಲಾಗಿದೆ ಈ ದೇವಾಲಯವನ್ನ. ಹಿಮಪಾತ, ಚಳಿ, ಮಳೆ, ಪ್ರವಾಹ ಯಾವುದು ಈ ದೇವಾಲಯವನ್ನ ನಾಶ ಮಾಡಲಿಕ್ಕೆ ಇಲ್ಲಿಯವರೆಗೂ ಸಾಧ್ಯವಾಗಲಿಲ್ಲ. ಇದು ಒಂದು ದೊಡ್ಡ ರಹಸ್ಯ. 2013ರಲ್ಲಿ ಹಿಮಾಲಯದಲ್ಲಿ ಒಂದು ಭಯಾನಕ ಘಟನೆ ನಡೆಯುತ್ತೆ. ಭಾರಿ ಮಳೆ ಮತ್ತು ಹಿಮ ಕರಗುವಿಕೆಯಿಂದ ಮಂಡಾಕಿನಿ ನದಿ ತನ್ನ ಭೀಕರ ರೂಪವನ್ನ ತಾಳುತ್ತೆ. ಪ್ರವಾಹವು ಎಲ್ಲವನ್ನ ನಾಶ ಮಾಡಿತು. ಮನೆಗಳು, ರಸ್ತೆಗಳು, ಕಟ್ಟಡಗಳು ಆಲ್ ಡಿಸ್ಟ್ರಾಯ್ಡ್. ಸಾವಿರಾರು ಜನರು ತಮ್ಮ ಜೀವವನ್ನ ಕಳೆದುಕೊಂಡ್ರು. ಸ್ನೇಹಿತರೆ, ಇದು ಭಾರತದ ಅತ್ಯಂತ ಭಯಾನಕ ಪ್ರಕೃತಿ ವಿಕೋಪಗಳಲ್ಲಿ ಒಂದಾದಂತಹ ಕೋಪ. ಆದ್ರೆ ಎಲ್ಲವೂ ನಾಶ ಮಾಡಿದ ಆ ಪ್ರವಾಹ ಕೇದಾರನಾಥ ದೇವಾಲಯವನ್ನ ಸ್ಪರ್ಶ ಕೂಡ ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ ಅಂತಲೂ ಕೂಡ ಹೇಳಲಾಗುತ್ತೆ. ಪ್ರವಾಹ ಸಮಯದಲ್ಲಿ ಒಂದು ಬೃಹತ್ ಕಲ್ಲು ದೇವಾಲಯದ ಹಿಂದೆ ಬಂದು ನಿಂತಿತ್ತು. ಅದಕ್ಕೆ ಸಪೋರ್ಟ್ ಅನ್ನ ಕೊಟ್ಟು ನಂಬ್ತೀರಾ? ನಂಬಲೇಬೇಕು. ಆ ಕಲ್ಲು ಪ್ರವಾಹದ ವೇಗವನ್ನ ತಡೆದು ದೇವಾಲಯವನ್ನ ರಕ್ಷಿಸತೊಡಗಿತ್ತು. ಈ ಕಲ್ಲನ್ನು ಭಕ್ತರು ದಿವ್ಯ ಶಿಲಾ ಅಂತಲೂ ಕೂಡ ಕರೆಯುತ್ತಾರೆ. ಇಂದಿಗೂ ಕೂಡ ಆ ಕಲ್ಲಿಗೂ ಅಲ್ಲಿ ಪೂಜೆ ನಡೆಯುತ್ತೆ. ಇದು ದೇವರ ರಕ್ಷಣೆಯ ಸಂಕೇತ ಅಂತಲೂ ಕೂಡ ನಂಬಲಾಗುತ್ತೆ ಸ್ನೇಹಿತರೆ. ಪ್ರವಾಹದಲ್ಲಿ ಸುತ್ತಲಿನ ಎಲ್ಲವೂ ನಾಶವಾದರೂ ದೇವಾಲಯ ಮಾತ್ರ ಸುರಕ್ಷಿತವಾಗಿ ಉಳಿದಿತ್ತು. ಇದು ವಿಜ್ಞಾನಕ್ಕೂ ಒಂದು ಪ್ರಶ್ನೆ. ಇದು ದೇವರ ಶಕ್ತಿಯೇ ಅಥವಾ ಪ್ರಾಚೀನ ಇಂಜಿನಿಯರ್ನ ಅದ್ಭುತವೇ ಎಂಬುದು ಈಗಲೂ ಕೂಡ ಎಲ್ಲರಲ್ಲೂ ಉಳಿದಿರುವ ಯಕ್ಷ ಪ್ರಶ್ನೆ. ಇನ್ನೊಂದು ರಹಸ್ಯ ಏನ್ ಗೊತ್ತಾ ಸ್ನೇಹಿತರೆ? ಈ ದೇವಾಲಯವು 6 ತಿಂಗಳು ಮಾತ್ರ ತೆರೆದಿರುತ್ತೆ. ಉಳಿದ 6 ತಿಂಗಳು ಸಂಪೂರ್ಣ ಹಿಮದಿಂದ ಮುಚ್ಚಲ್ಪಟ್ಟಿರುತ್ತೆ. ಆದರೂ ದೇವಾಲಯದ ಒಳಗಿನ ಶಕ್ತಿ ಮತ್ತು ಪವಿತ್ರತೆ ಎಂದಿಗೂ ಕಡಿಮೆಯಾಗುವುದಿಲ್ಲ ಎಂಬುದು ಭಕ್ತರ ನಂಬಿಕೆಯಾಗಿದೆ. ಸೂರ್ಯೋದಯದಲ್ಲಿ ದೇವಾಲಯ ಕಂಗೊಳಿಸುತ್ತೆ ಚಿನ್ನದ ರೀತಿಯಲ್ಲಿ. ಕೇದಾರನಾಥ ದೇವಾಲಯವು ಕೇವಲ ಒಂದು ಕಟ್ಟಡವಲ್ಲ, ಇದು ಭಕ್ತಿ, ನಂಬಿಕೆ ಮತ್ತು ಅದ್ಭುತಗಳ ಜೀವಂತ ಸಾಕ್ಷಿ. ಪ್ರಕೃತಿ ಎಷ್ಟೇ ಶಕ್ತಿಶಾಲಿಯಾಗಿದ್ದರೂ ನಂಬಿಕೆ ಅದಕ್ಕಿಂತ ಶಕ್ತಿಶಾಲಿ ಎಂದು ಈ ದೇವಾಲಯ ಸಾಬೀತು ಮಾಡಿದೆ. ಇನ್ನು ಪ್ರವಾಹ ಬಂದರೂ, ಹಿಮ ಬಂದರೂ, ಕಾಲ ಬದಲಾದರೂ ಕೇದಾರನಾಥ ದೇವಾಲಯ ಅಚಲವಾಗಿ ನಿಂತಿದೆ. ಇದು ಕೇವಲ ದೇವಾಲಯವಲ್ಲ, ಇದು ಒಂದು ಅದ್ಭುತ, ಇದು ಒಂದು ರಹಸ್ಯ, ಇದು ಭಕ್ತಿಯ ಶಕ್ತಿ.
ಓಂ ನಮಃ ಶಿವಾಯ ಮಂತ್ರದೊಂದಿಗೆ ನಾವು ಕೇದಾರನಾಥನ ದೇವಾಲಯವನ್ನ ಇಲ್ಲೇ ಕುಳಿತು ಕಣ್ತುಂಬಿಕೊಂಡು ದರ್ಶನವನ್ನ ಪಡೆಯೋಣ. ಭಕ್ತಿ ಇದ್ದರೆ ದೇವರು ಯಾವಾಗಲೂ ನಮ್ಮ ಜೊತೆ ಇರ್ತಾನೆ. ಶಿವ ಶಿವ ಶಂಕರ ಹರ ಹರ ಶಂಕರ ಸದಾ ಶಿವ ಶಂಕರ